G-Buy ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ-ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ತನಿಖಾ ಅಧಿಕಾರಿಗಳಿಗೆ ಸೂಕ್ತವಾಗಿ ಸ್ಪಂದಿಸಿ ಸೌಜನ್ಯ ಅವರಿಗೆ ನ್ಯಾಯ ದೊರಕಿಸಿಕೊಡಲು ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ನಡೆಸೋಣ ಎಂದು ಎಎಸ್ಎಸ್ಕೆ ಸಂಘದ ರಾಜ್ಯಾಧ್ಯಕ್ಷ ಸಂದೇಶ್ ಅವರು ಕರೆ ನೀಡಿದ್ದಾರೆ. ಸೌಜನ್ಯ ಕೊಲೆ ಪ್ರಕರಣದ ತನಿಖೆ ಮತ್ತು ನ್ಯಾಯಸಮ್ಮತ ಹೋರಾಟದ ಕುರಿತು ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಸಂದೇಶ್, ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿಕ್ಕು ತಪ್ಪಿಸುವವರು ಹಾಗೂ ಅನಗತ್ಯವಾಗಿ ಕುಡಿದು ಗೊಂದಲ ಸೃಷ್ಟಿಸುವವರಿಗೆ ಉತ್ತರ ನೀಡುವ ಅವಶ್ಯಕತೆ ಇಲ್ಲ ಎಂದು ಖಡಕ್ ಆಗಿ ತಿಳಿಸಿದ್ದಾರೆ. ಸತ್ಯದ ಪರವಾಗಿರುವ ತನಿಖಾ ಅಧಿಕಾರಿಗಳ ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ಹೋರಾಟವನ್ನು ತೀವ್ರಗೊಳಿಸೋಣ ಬನ್ನಿ ಎಂದು ಅವರು ಸಾರ್ವಜನಿಕರು ಮತ್ತು ಹೋರಾಟಗಾರರಿಗೆ ಕರೆ ನೀಡಿದ್ದಾರೆ. ಇದಿಷ್ಟು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ-ಬಾಯ್ ನ್ಯೂಸ್ ಟಿವಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಸೌಜನ್ಯ ಪ್ರಕರಣವಾಗಿ ಸುಪ್ರೀಂ ಕೋರ್ಟ್ ಮಾಡಿರುವಂತಹ ಆದೇಶ ಮತ್ತೆ ಮರುತನಿಖೆ ನಡೆಸಬೇಕು ಅಂತ. ಈ ಆದೇಶ ಅತಿ ದೊಡ್ಡ ಮಹತ್ವದ ಒಂದು ಆದೇಶ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನತೆಯಲ್ಲಿ ನಾನೇನ್ ಮನವಿ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಹತ್ರ ಸಣ್ಣ ಸಾಕ್ಷಿ ದೊಡ್ಡ ಸಾಕ್ಷಿ ಅದು ಇದು ನಿಮ್ಮ ಹತ್ರ ಏನಿದ್ರೆ, ಅಲ್ಲಿರೋಂಥ ಲೋಕಲ್ಸ್ ಆಗ್ಬೋದು, ನಿಮ್ಮ ಸುತ್ತಮುತ್ತವರು ಆಗ್ಬೋದು, ನಿಮ್ಮ ಹತ್ರ ಎಂತ ಸಾಕ್ಷಿ ಇದ್ರು ದಯವಿಟ್ಟು ನಾಳೆ ಬರೋಂಥ ತನಿಖೆ ಅಧಿಕಾರಿಗಳಿಗೆ ನೀವು ಕೊಡುವಂತ ಕೆಲಸ ಮಾಡ್ರಿ. ತನಿಖೆ ತಂಡ ಶುರುವಾಗಿದ ತಕ್ಷಣ ಅವ್ರು ಕೊಡೋಂಥ ಕೆಲಸ ನೀವು ಮಾಡ್ರಿ. ಸೌಜನ್ಯ ಪ್ರಕರಣಕ್ಕೆ ಅತಿ ಶೀಘ್ರದಲ್ಲಿ ನ್ಯಾಯ ಸಿಗ್ಬೇಕು. ನನ್ನ ಹತ್ರ ಇರೋಂಥ ಎಲ್ಲಾ ದಾಖಲೆಗಳನ್ನು ತನಿಖೆ ಅಧಿಕಾರಿಗಳು ತನಿಖೆ ಶುರು ಮಾಡಿದ ತಕ್ಷಣ ನಾವೇ ಹೋಗಿ ಯಾರ್ಯಾರು ನಮ್ಮ ಹತ್ರ ಬಂದ್ರು, ಏನೇನ್ ಮಾತಾಡಿದ್ರು ಎಲ್ಲಾ ವಿಚಾರಗಳನ್ನ ಖುದ್ದು ಅವ್ರಿಗೆ ತಿಳಿಸುವಂತ ಕೆಲಸನ ನಾವು ಮಾಡೇ ಮಾಡ್ತೀವಿ. ಯಾಕೆ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗ್ಬೇಕು. ಆದ್ರೆ ಸಾಕ್ಷಿ ಹೇಳೋದಕ್ಕೆ ಬರೋಂಥ ಕೆಲವರಿಗೆ ಸೌಜನ್ಯ ಪ್ರಕರಣದಲ್ಲಿ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡೋ ಅಂತ ಕೆಲ ಪುಡಾರಿಗಳು, ಅಂದ್ರೆ ಕುಡ್ಕೊಂಡು ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಮಾತಾಡೋಂಥವ್ರು, ಇವತ್ತು ಬಂದು ನೀನು ಫೇಸ್ಬುಕ್ ಅಲ್ಲಿ ಮಾತಾಡು, ನಾಳೆ ಬಂದು ನೀನು ಯೂಟ್ಯೂಬ್ ಅಲ್ಲಿ ಮಾತಾಡು, ಇಂಥವ್ರ ವಿರುದ್ಧ ಮಾತಾಡು, ಈ ತರ ಎಲ್ಲ ಪ್ರಚೋದನೆ ಮಾಡ್ತಾರಲ್ಲ, ಇಂಥ ಪ್ರಚೋದನೆಗಳಿಗೆ ಒಳಪಡುವಂತ ಅವಶ್ಯಕತೆ ಇಲ್ಲ. ಯಾರಿಗೂ ಉತ್ತರ ಕೊಡೋಂತ ಅವಶ್ಯಕತೆ ಇಲ್ಲ. ಯಾರ ಹತ್ರನೂ ಸರ್ಟಿಫಿಕೇಟ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಅವ್ರಿಗೂ ಅಪೋಸಿಟ್ ಅವ್ರಿಗೂ ಎದುರ್ದಿರಾ, ಇವ್ರಿಗೂ ಎದುರ್ದಿರಾ, ನಿಮ್ಮ ಹತ್ರ ಇರೋಂಥ ದಾಖಲೆಗಳನ್ನ, ನಿಮ್ಮ ಹತ್ರ ಇರೋಂಥ ಸಾಕ್ಷಿಗಳನ್ನ ತನಿಖೆ ಅಧಿಕಾರಿಗಳು ಕೊಡಿ. ನನ್ನ ಮೇಲೆ 8 ಸ್ಟೇ ಹಾಕಿದ್ದಾರೆ. ಆದ್ರೂ ಕೆಲವರು ಹೇಳೋಂಥದ್ದೇನಂದ್ರೆ, ನೀನು ಮಾತಾಡು ನೀನು ಮಾತಾಡು ನೀನು ಮಾತಾಡು ನೀನು ಮಾತಾಡು ಅಂತ. ಮಾತಾಡ್ತೀನಿ, ಆದ್ರೆ ತನಿಖೆ ಅಧಿಕಾರಿಗಳು ಅದೊಂದು ಟೀಮ್ ಆದಾಗ ಅವ್ರ ಹತ್ರ ಹೋಗಿ ನನ್ನ ಹತ್ರ ಇರೋಂಥ ದಾಖಲೆಗಳನ್ನ ಸಬ್ಮಿಟ್ ಮಾಡಿ, ಮತ್ತೆ ನಾನು ಮೀಡಿಯಾ ಮುಂದೆ ಬಂದು ನನ್ನ ಹತ್ರ ಇರೋಂಥದ್ದು ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ. ನನ್ನ ಹತ್ರ ಯಾರ್ಯಾರು ಬಂದಿದ್ದಾರೋ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅವ್ರನ್ನೂ ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡ್ಸೋಂಥ ಕೆಲಸ ಮಾಡ್ತೀನಿ. ಯಾವ ತರ ಇವ್ರು ನಿಂದನೆ ಮಾಡ್ತಾರಂದ್ರೆ, ಮಾತಾಡಿಲ್ಲ ಅಂದ್ರೆ ಅವ್ರ ಹತ್ರ ದುಡ್ಡು ತಗೊಂಡ್ಬಿಡ್ತಾರಂತೆ. ನೋಡ್ರಿ, ಸೌಜನ್ಯ ಪ್ರಕರಣದಲ್ಲಿ ಒಂದೇ ಒಂದು ಸಿಂಗಲ್ ಪೈಸೆ ತಗೊಂಡಿರೋಂಥವನು ಅವರಪ್ಪ ಅವ್ರ ಅಮ್ಮನಿಗೆ ಹುಟ್ಟಿಲ್ಲ. ನಮ್ದಿರೋಂಥದ್ದು ಒಂದೇ ಅಜೆಂಡಾ, ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ಬೇಕು. ಅಲ್ಲಿ ನಡೀತಾ ಇರೋಂಥ ಅನ್ಯಾಯಗಳೆಲ್ಲ ಸ್ಟಾಪ್ ಆಗ್ಬೇಕು. ಅಲ್ಲಿ ಸೌಜನ್ಯಗೆ ಯಾರ ಮೋಸ ಮಾಡಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ, ಇವ್ರಿಗೆ ದೊಡ್ಡ ಮಟ್ಟದ ಗಲ್ಲು ಶಿಕ್ಷೆ ಆಗ್ಬೇಕು. ಈ ಒಂದು ಅಜೆಂಡಾನೇ ಹೊರತು ಯಾರಿಗೊಬ್ರಿಗೆ ಡ್ಯಾಮೇಜ್ ಮಾಡಬೇಕು, ಯಾರಿಗೊಬ್ರಿಗೆ ತೊಂದರೆ ಕೊಡಬೇಕು, ಒಂದು ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅನ್ನೋ ಅಜೆಂಡಾ ನಮಗಿಲ್ಲ. ನಾನು ಮಾತಾಡೋಂಥ ಅವಶ್ಯಕತೆ ನನಗಿಲ್ಲ. ಯಾರ ಸರ್ಟಿಫಿಕೇಷನ್ಸು ನನಗೆ ಬೇಕಾಗಿಲ್ಲ. ನಾಳೆ ದಿನ ತನಿಖೆ ಅಧಿಕಾರಿಗಳು ತನಿಖೆ ಶುರು ಮಾಡಿದ ತಕ್ಷಣ ನನಗೆ ಗೊತ್ತಿರೋಂಥ ಎಲ್ಲ ಇನ್ಫಾರ್ಮೇಷನ್ಸು ನಾನು ತಗೊಂಡೋಗಿ ಕೊಡೋಂಥ ಕೆಲಸ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ನಮ್ಮ ಕಡೆಯಿಂದ ತೊಂದರೆ ಆಗೋಂಥ ಕೆಲಸ ನಾನು ಮಾಡಕ್ಕೆ ಹೋಗಲ್ಲ. ಆದರೆ ಯಾರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೌಜನ್ಯನ ಕೊಲೆ ಮಾಡಿದ್ದಾರೆ, ನಿರಂತರವಾಗಿ ಹೋರಾಡ್ತೀವಿ. ಇಂಥವ್ರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನೇನೇನೋ ಆಗ್ತಾರಲ್ಲ, ಇವರಿಂದ ಸಾಕ್ಷಿ ಹೇಳಕ್ ಬರೋರು ಕೂಡ ಹೇಳಲ್ಲ. ನಾವ್ಯಾಕಪ್ಪ ಹೇಳ್ಬೇಕು, ನನಗೇನು ಗ್ರಾಚಾರನಾ ಅಂತ ಹೇಳ್ಬಿಟ್ಟು ಅಂತಾರೆ. ನಾಲ್ಗೆ ಇಡ್ತಾನೆ ಇಲ್ಲ, ಮನ್ಸಿಗೆ ಬಂದಂಗೆ ಮಾತಾಡೋದು. ಏನಕ್ಕೆ ಕೇಳ್ತಾರೆ ಸಾಕ್ಷಿ ಜನ? ಹಂಗಾಗಿ ನಾನು ಜನರಲ್ ರಿಕ್ವೆಸ್ಟ್ ಮಾಡ್ಕೊತಾ ಇರೋಂಥದ್ದು, ಯಾವುದೇ ನಿಮ್ಮ ಹತ್ರ ಇರೋಂಥದ್ದು ದಾಖಲೆಗಳನ್ನ, ನಿಮಗೆ ಅಕಸ್ಮಾತ್ ಏನಾದರೂ ಬೇರೆಯವ್ರ ಕಡೆಯಿಂದ ತೊಂದರೆ ಇದ್ರು ಪೊಲೀಸ್ ಸೆಕ್ಯೂರಿಟಿ ತಗೊಂಡು ನಿಮ್ಮ ಹತ್ರ ಇರೋಂಥ ಸಾಕ್ಷಿಗಳನ್ನ ತನಿಖೆ ಅಧಿಕಾರಿಗಳಿಗೆ ಒಪ್ಪಿಸುವಂಥ ಕೆಲಸ ಮಾಡೋಣ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕೋದಕ್ಕೆ ಮಾತ್ರ ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ಬೇರೆಯವ್ರಿಗೆ ತೊಂದರೆ ಕೊಡುವಂಥದ್ದು, ಇನ್ನೊಂದು ಕೇಸ್ನ ಡೈವರ್ಟ್ ಮಾಡೋವಂಥದ್ದು, ಅಂದ್ರೆ ಈ ಪ್ರಕರಣದಿಂದ ಇನ್ನೊಂದು ಪ್ರಕರಣಕ್ಕೆ ಗಮನ ಹೋಗುವಂಥ ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ, ಇನ್ನೇನು ಕೆಲವೇ ದಿನಗಳಲ್ಲಿ
ತನಿಖೆ ಶುರುವಾಗುತ್ತೆ, ಸೌಜನ್ಯ ಪ್ರಕರಣಕ್ಕೂ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.